ನಮಸ್ತೆ, ದಿಸ್ ಇಸ್ ಡೇ 38 ಕಂಪ್ಲೀಟ್ ರೆಸ್ಟ್ ಡೇ. ಸೊ ಇದು ನಮ್ದು ಏನಂದರೆ ಫೈನಲಿ ಡೇ 38. ಇವತ್ತಿಲ್ಲಿ ರೆಸ್ಟ್ ಮಾಡ್ಕೊಂಡು ನಾಳೆ ಬೆಳಗ್ಗೆ 4-4:15 ಹಂಗೆ ಬಿಡ್ಬೇಕಂತ ಅದ್ರ ಇಲ್ಲಿಂದ. ಸೊ 12 ಗಂಟೆ 15 ನಿಮಿಷ ಆಗ್ಯದ. ಈಗ ನಾನು ಜಸ್ಟ್ ಎದ್ದು ಬ್ರಷ್ ಮಾಡಕತ್ತೀನಿ, ಯಾಕಂದರೆ ನೈಟ್ ಫಿಲ್ಮ್ ಹೋಗಿದ್ವಲ್ಲ. ಸೊ ನಾವೇನಂದರೆ ನಾಳೆ ಬೆಳಗ್ಗೆ 4:40 ಹಿಂಗೆ ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಾಳೆ ಆಲ್ಮೋಸ್ಟ್ 1000 ಕಿಲೋಮೀಟರ್. ಸೊ ಏನು ಅಯೋಧ್ಯೆ ಅದಲ್ಲ, ಅಯೋಧ್ಯೆ ರೀಚ್ ಆಗ್ಬೇಕಂತ ಅದ. ಸೊ ನೋಡೋಣ ಅದ್ರ ಬಗ್ಗೆ. ಟೈಮ್ ನಮ್ದು ಈಗ ಆಲ್ರೆಡಿ 7:10 ನಿಮಿಷ. ಸೊ ಎಷ್ಟೊತ್ತು ಮಲ್ಕೊಂಡು ಈಗ ಇದ್ದೀವಿ. ಸೊ ಈಗೇನಂದರೆ ಒಂದು ಸ್ವಲ್ಪ ಹೊತ್ತು ಪ್ಯಾಕಿಂಗ್. ಸೊ ಪ್ಯಾಕಿಂಗ್ ಮಾಡ್ಕೊಂಡು ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಇದನ್ನೇ ಇರ್ತದೆ. ಇವೆಲ್ಲ ರೇನ್ ಕೋಟು, ಅದಾದಮೇಲೆ ಒಂದೊಂದು ಇನ್ನರ್ಸ್, ಉಳಿದಿರೋ ಟ್ರಾವೆಲ್ ಗಿವೆಲ್ಲ ಏನೇನು ಅವೆಲ್ಲಷ್ಟೆಲ್ಲ ಒಳಗಿಟ್ರೆ ಉಳಿದಿರೋದು ಏನಿರುತ್ತೆ ಎಲ್ಲಷ್ಟು ನಾಳೆ ಬೆಳಗ್ಗೆ ಜಲ್ದಿ ಹೋಗ್ಲಿಕ್ಕೆ ಬರ್ತದೆ. ಸೊ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಈಗ ಪ್ಯಾಕಿಂಗ್ ಮಾಡ್ತೀವಿ, ಮಾಡಿ ಸ್ವಲ್ಪ ಏನಾದರೆ ಹೋದರೆ ಹೊರಗೆ ಹೋಗಿನ ತರಬೇಕಿಲ್ಲ ಅಂದರೆ ನೋಡಮ್ಮ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಕಿಸ್ನಾಗ್ತಾನಿಂದ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ಟೈಮ್ ನಮ್ದು 12 ಆಗದ ನೋಡ್ಬೋದು. ಸೊ ಈಗ ಊಟ ಮಾಡತ್ತೀವಿ, ಅದಾದಮೇಲೆ ಇಲ್ಲಿಂದ ಮಲ್ಕೋಬೇಕು. ಅದಾದಮೇಲೆ 4:15-5 ಗಂಟೆಗೆ ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡೋದ. ನೋಡೋಣ ಏನು ಮಾಡ್ತೀವಿ ಏನಿಲ್ಲ, ಎಷ್ಟು ಕೂಗ್ತೀವಿ ಅಂತ. ಸೊ ಆಲ್ಮೋಸ್ಟ್ ನಾಳೆ ಒಂದು 1000 ಕಿಲೋಮೀಟರ್ ಹಂಗೆ ಕ್ಯಾರಿ ಮಾಡ್ಬೇಕಂತದ. ಸೊ ಸಿ ಯು ಗೈಸ್ ಆ್ಯಂಡ್ ಕೀಪ್ ವಾಚಿಂಗ್. We'll see you tomorrow and winding up here. Good night and have a great day.